ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಮಕರ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ಏಪ್ರಿಲ್ 25ರಿಂದ ನೋಡಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮಕರ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿ. ಮೊದಲನೆಯಾಗಿ ಸ್ನೇಹಿತರೆ, ನಿಮ್ಮ ವ್ಯಾಪಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ವ್ಯವಹಾರದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ವ್ಯಾಪಾರ, ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ, ವ್ಯಾಪಾರ ಮಾಲೀಕರಿಗೆ ಏಪ್ರಿಲ್ 25ರಿಂದ ಘನ ಲಾಭಗಳು ಮಿಶ್ರಣವನ್ನು ತರುತ್ತದೆ. ಲೆಕ್ಕಾಚಾರದ ಅಪಾಯಗಳ ಬಗ್ಗೆ ಎಚ್ಚರಿಕೆ ವಹಿಸಿ. 3ನೇ ಮನೆಯಲ್ಲಿ ಮಂಗಳ ಶನಿಯ ಸಂಚಾರವು ವ್ಯಾಪಾರ ವಿಸ್ತರಣೆಗಾಗಿ ನೀವು ಕೈಗೊಳ್ಳುವ ಪ್ರಯಾಣಗಳು ಹೆಚ್ಚು ಫಲಪ್ರದವಾಗುವುದನ್ನು ಖಚಿತಪಡಿಸುತ್ತದೆ. ನೀವು ಹೊಸ ತಂತ್ರಗಳೊಂದಿಗೆ ಧೈರ್ಯದಿಂದ ಪ್ರಯೋಗವನ್ನು ಮಾಡುತ್ತೀರಿ. 11ನೇ ಮನೆ ಲಾಭಾಧಿಪತಿಯಾದಂತಹ ಮಂಗಳ ಪ್ರಬಲನಾಗಿರುವುದರಿಂದ ನಿಮ್ಮದೇ ಆದಂತಹ ನವೀನ ಆಲೋಚನೆಗಳು ನಿಮ್ಮ ವ್ಯಾಪಾರವನ್ನು ಲಾಭದಾಯಕದ ಹಾದಿಯಲ್ಲಿ ದೃಢವಾಗಿ ಇರಿಸುತ್ತವೆ. ಆದಿಯಾಗೋ 9ನೇ ಅಧಿಪತಿಯಾದಂತಹ ಬುಧನು ಏಪ್ರಿಲ್ ಕೊನೆಯ ದಿನಗಳಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಒಪ್ಪಂದಗಳನ್ನು ಅಂತಿಮಗೊಳಿಸುವಾಗ ಯಾವುದೇ ಸಂವಹನ ಅಂತರ ಇಲ್ಲದಿರುವುದು ನೀವು ಖಚಿತ ಮಾಡಿಕೊಳ್ಬೇಕು ಸ್ನೇಹಿತರೆ. ಈ ನಿರ್ದಿಷ್ಟ ವಿಂಡೋದಲ್ಲಿ ಷೇರು ಮಾರುಕಟ್ಟೆ ಹೂಡಿಕೆಗಳು ಸಹ ಹೆಚ್ಚು ಲಾಭದಾಯಕವಾಗಿರುತ್ತದೆ. ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ, ಶುಕ್ರನ ಸಂಚಾರದ ಸಮಯದಲ್ಲಿ ಈವೆಂಟ್, ವಾಸ್ತುಶಿಲ್ಪ, ಮ್ಯಾನೇಜ್ಮೆಂಟ್ನಲ್ಲಿ ಇರುವವರು ಮೇಲೆ ಸಂಪತ್ತಿನ ಮಳೆಯಾಗಬಹುದು ಸ್ನೇಹಿತರೆ. ಇದರಿಂದ ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಸ್ನೇಹಿತರೆ, ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನಾಗಿ ನಿಮ್ಮ ಕೆರಿಯರ್ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 8ನೇ ಅಧಿಪತಿಯಾದ ಸೂರ್ಯನು 4ನೇ ಮನೆಯಲ್ಲಿ ಉಚ್ಚನಾಗುತ್ತಾನೆ ಮತ್ತು ನಿಮ್ಮ 10ನೇ ಮನೆಯ ಕರ್ಮದ ಮನೆಯ ಮೇಲೆ ನೇರ ದೃಷ್ಟಿಯನ್ನು ಬೀರುತ್ತಾನೆ. ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹಠಾತ್ ವರ್ಗಾವಣೆ ಅಥವಾ ನಿಮ್ಮ ಮೇಲಧಿಕಾರಿಗಳಲ್ಲಿ ಬದಲಾವಣೆಯಂತಹ ಅನಿರೀಕ್ಷಿತ ಬದಲಾವಣೆಗಳನ್ನು ಪ್ರಚೋದಿಸಬಹುದು. ಆದರೆ ಹೆದರುವ ಅಗತ್ಯ ಇಲ್ಲ ಸ್ನೇಹಿತರೆ, ಯಾಕಂದರೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಶುಕ್ರನು ಕೂಡ ಸಂಚಾರವನ್ನು ಮಾಡುತ್ತಿದೆ. ಅಂದರೆ ನಿಮ್ಮ 10ನೇ ಮನೆಯ ಕರ್ಮಾಧಿಪತಿಯಾದ ಶುಕ್ರ 5ನೇ ಮನೆಯಲ್ಲಿ ಅಪಾರ ಶಕ್ತಿಯನ್ನು ಪಡೆಯುತ್ತಾನೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯವಿಧಾನವು ನಿಮ್ಮ ಆಡಳಿತ ಮಂಡಳಿಯನ್ನು ಬೆರಕುಗೊಳಿಸುವಂತೆ ಮಾಡುತ್ತದೆ. ನಿಮಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂತಹ ಬಡ್ತಿಯು ಗೌರವಾನ್ವಿತವಾಗಿ ಸ್ನೇಹಿತರೆ ನಿಮ್ಮ ಬಳಿಗೆ ಬರುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಮೋಷನ್, ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಏಪ್ರಿಲ್ 25ರಿಂದ ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ, ನೀವು ಏನಾದರೂ ತಿಳಿಸ್ಬೇಕು ನನಗೆ ಅಂತಂದರೆ, ಏನಾದರೂ ತಿಳ್ಕೋಬೇಕು ಅಂತಂದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ, ನಿಮ್ಮ ಹಣಕಾಸಿನ ಬಗ್ಗೆ. ನಿಮ್ಮ 2ನೇ ಧನಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರವು ಈ ತಿಂಗಳು ಅನಿರೀಕ್ಷಿತ ಖರ್ಚುಗಳನ್ನು ತರುತ್ತದೆ. ನೀವು ಎಷ್ಟೇ ಗಳಿಸಿದರೂ ಹಣವನ್ನು ಉಳಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಎಲ್ಲ ಆರ್ಥಿಕ ವ್ಯವಹಾರಗಳಲ್ಲಿ ನಿಮ್ಮ ಮಾತಿಗೆ ಬದ್ಧರಾಗಿರುವುದು ಸಹ ನಿರ್ಣಾಯಕವಾಗಿದೆ. ಆದಿಯಾಗೋ ಏಪ್ರಿಲ್ ದ್ವಿತೀಯಾರ್ಧದಂದು ಕಾಸ್ಮಿಕ್ ಕಲೆಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಅಂತಲೇ ಹೇಳಬಹುದು. 8ನೇ ಅಧಿಪತಿಯಾದ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪುವುದು ವಿಮಾ ಪಾವತಿಗಳು, ಹಳೆಯ ಬಾಕಿಗಳು ವಸೂಲಿ ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಇತ್ಯರ್ಥದ ಮೂಲಕ ಹಠಾತ್ ಆರ್ಥಿಕ ಲಾಭಗಳನ್ನು ತರುತ್ತದೆ.
ಮನೆ ಅಥವಾ ವಾಹನವನ್ನು ಮಾರಾಟ ಮಾಡುವುದರಿಂದ ಉತ್ತಮ ಲಾಭ ಸಿಗುತ್ತದೆ. ಇನ್ನು 5ನೇ ಮನೆಯ ಶುಕ್ರನು ಷೇರುಗಳು ಮತ್ತು ಬುದ್ಧಿವಂತ ಹೂಡಿಕೆಗಳ ಮೂಲಕ ಅದೃಷ್ಟವನ್ನು ತರುತ್ತಾನೆ ಅಂತಲೇ ಹೇಳಬಹುದು. ನೀವು ಹಣಕಾಸಿನಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡಿ ಹೂಡಿಕೆಯನ್ನು ಮಾಡ್ತೀನಿ ಅಂತಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದರಿಂದ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಅದೃಷ್ಟ ನಿಮ್ಮದಾಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಖಂಡಿತವಾಗಿಯೂ ಕಣ್ಣು ಮುಚ್ಕೊಂಡು ಹೂಡಿಕೆಯನ್ನು ಮಾಡಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಯೋಗಕ್ಷೇಮದಲ್ಲಿ ಏನೆಲ್ಲ ಬದಲಾವಣೆಯನ್ನು ಏಪ್ರಿಲ್ ಕೊನೆಯ ದಿನಗಳಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ಲಗ್ನಾಧಿಪತಿಯ ಶನಿಯು 5ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ನೀವು ಸ್ವಾಭಾವಿಕವಾಗಿ ಅತ್ಯುತ್ತಮ ರೋಗ ನಿರೋಧಕ ಶಕ್ತಿ ಮತ್ತು ದೈಹಿಕ ದೃಢತೆಯನ್ನು ಆನಂದಿಸಲಿದ್ದೀರಿ. ಆದಾಗ್ಯೂ ನಿಮ್ಮ 6ನೇ ಮನೆ ಅಂದರೆ ರೋಗದ ಮನೆಯಲ್ಲಿ ಗುರುವಿನ ಸಂಚಾರವು ಸಣ್ಣ ಏರಿಕೆ ಅಂದರೆ ಕೊಲೆಸ್ಟ್ರಾಲ್ನಲ್ಲಿ ಸಣ್ಣ ಏರಿಕೆ ಕಾರಣವಾಗಬಹುದು, ಅಥವಾ ಸಣ್ಣ ಯಕೃತ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಅಂದರೆ ನೀವು ತಿನ್ನುವಂತಹ ಊಟ ಡೈಜೆಸ್ಟಿವ್ ಆಗೋದನ್ನೇ ಇರಬಹುದು. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸೂರ್ಯನು 4ನೇ ಮನೆಯಲ್ಲಿ ಉಚ್ಚನಾಗುತ್ತಿದ್ದಂತೆ ಎದೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ದೇಹದ ಅತಿಯಾದ ಉಷ್ಣತೆ ಮತ್ತು ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಏರಿಕೆ ಕಂಡುಬರಬಹುದು. ಹೆಚ್ಚು ಮುಖ್ಯವಾಗಿ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಸ್ನೇಹಿತರೆ. ನಿಮ್ಮ ಹೆಲ್ತ್ ಕೂಡ ಗಮನ ಕೊಡಬೇಕಾಗುತ್ತದೆ. ನಿಮ್ಮಲ್ಲಿ ಹೆಲ್ತ್ಗೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಡೈಜೆಷನ್ ಆಗಲ್ಲ. ಸೊ ಹಾಗಾಗಿ ಈ ಉಷ್ಣಾಂಶ ಜಾಸ್ತಿ ಇರುವ ಕಾರಣ ಸ್ನೇಹಿತರೆ, ಅಂದರೆ ಜಾಸ್ತಿ ನಿಮಗೆ ಹೀಟ್ ಇರುವ ಕಾರಣ ಮಸಾಲೆಯುಕ್ತ ಆಹಾರವನ್ನು ತಿನ್ನುವುದು, ಹೊರಗಿನ ತಿಂಡಿ ತಿನಿಸುಗಳನ್ನು ಅಂದರೆ ಎಣ್ಣೆಯಲ್ಲಿ ಕರಿದಂತಹ ತಿಂಡಿ ತಿನಿಸುಗಳನ್ನು ತಿನ್ನುವುದರಿಂದ, ಚೆನ್ನಾಗಿ ನೀರನ್ನು ಕುಡಿದೇ ಇರುವುದರಿಂದ ಸ್ನೇಹಿತರೆ ಜೀರ್ಣಕಾರಿ ಸಮಸ್ಯೆ ಸರಿಯಾಗಿ ಆಗದೇ ಇರಬಹುದು. ಸೊ ಹಾಗಾಗಿ ತಪ್ಪದೆ ಚೆನ್ನಾಗಿ ನೀರನ್ನು ಕುಡಿಯಿರಿ, ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ. ಇದರಿಂದ ನಿಮಗೆ ಡೈಜೆಸ್ಟಿವ್ ಚೆನ್ನಾಗಾಗುತ್ತದೆ ಸ್ನೇಹಿತರೆ, ಉಷ್ಣಾಂಶ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ತಪ್ಪದೆ ನಿಮ್ಮ ಆರೋಗ್ಯದ ಕಡೆ ಗಮನಹರಿಸಿ ಅಂತ ಹೇಳ್ತಾ, ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ, ವೈವಾಹಿಕ ಜೀವನ, ನಿಮ್ಮ ಪ್ರೇಮ ಸಂಬಂಧ, ಮಕ್ಕಳ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ಅಂದರೆ, ಗೃಹ ಶಾಂತಿಯ 4ನೇ ಮನೆಯಲ್ಲಿ ಉಚ್ಚ ಸೂರ್ಯ 8ನೇ ಅಧಿಪತಿಯಾಗಿ ಸಂಚಾರದ ಮನೆಯಲ್ಲಿ ಗಮನಾರ್ಹವಾದ ನೆಮ್ಮದಿಯ ಕೊರತೆಯನ್ನು ಉಂಟು ಮಾಡುತ್ತದೆ. ಕುಟುಂಬದ ಸದಸ್ಯರ ನಡುವೆ ವಿಶೇಷವಾಗಿ ಹಿರಿಯರೊಂದಿಗೆ ಅಹಂಕಾರದ ವಾದ ವಿವಾದಗಳನ್ನು ಸ್ನೇಹಿತರೆ ಮಾಡೋದಕ್ಕೆ ಹೋಗಬೇಡಿ. ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಉಲ್ಬಣಗೊಳ್ಳಬಹುದು. ಮನೆಯಲ್ಲಿ ಸಣ್ಣ ಬೆಂಕಿ ಅಥವಾ ವಿದ್ಯುತ್ ಅಪಘಾತಗಳು ಸಾಧ್ಯತೆ ಇದೆ. ಆದ್ದರಿಂದ ಮೂಲಭೂತ ಎಚ್ಚರಿಕೆ ಅತ್ಯಗತ್ಯ. ಆದರೆ ವೈಯಕ್ತಿಕ ಸಂಬಂಧಗಳ ವಿಷಯಕ್ಕೆ ಬಂದರೆ, ಏಪ್ರಿಲ್ ಕೊನೆಯ ದಿನಗಳಿಂದ ಸ್ನೇಹಿತರೆ ನಿಮ್ಮ ಅಂದರೆ ಅವಿವಾಹಿತರಿಗೆ ಪ್ರೇಮ ಸಂಬಂಧಗಳು ಸುಂದರವಾಗಿ ಹರಳುತ್ತವೆ ಅಂತಲೇ ಹೇಳಬಹುದು. ಗಂಡ ಮತ್ತು ಹೆಂಡತಿಯ ನಡುವೆ ಪ್ರಣಯ ಮತ್ತು ಪರಸ್ಪರ ಆಕರ್ಷಣೆ ಗಮನಾರ್ಹವಾಗಿ ಹೆಚ್ಚಾಗಬಹುದು. ಇದಲ್ಲದೆ ಸ್ನೇಹಿತರೆ ಶೈಕ್ಷಣಿಕ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಅಪಾರ ಸಂತೋಷವನ್ನು ತರುತ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಸ್ನೇಹಿತರೆ ಏಪ್ರಿಲ್ ಕೊನೆಯ ದಿನಗಳಿಂದ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಂಕಗಳನ್ನು ಚೆನ್ನಾಗಿ ಅತ್ಯುನ್ನತ ಅಂಕಗಳನ್ನು ಗಳಿಸಲಿದ್ದೀರಿ. ಮುಂದಿನ ದಿನಗಳಲ್ಲೂ ಕೂಡ ಏಕಾಗ್ರತೆ ಆಸಕ್ತಿ ಹೆಚ್ಚಾಗಲಿದೆ ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ. ಸೊ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಎಷ್ಟೇ ಸಮಸ್ಯೆಗಳಿದ್ದರೂ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಅಂದರೆ ಶುಕ್ರನ ಪ್ರಬಲ ಶಕ್ತಿಯನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಅನುಸರಿಸಿ. 4ನೇ ಮನೆಯಲ್ಲಿ ರೂಪುಗೊಂಡ ಉಷ್ಣ ಸಂಬಂಧಿತ ದೋಷಗಳನ್ನು ತಗ್ಗಿಸಲು ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ರಕ್ಷಿಸಲು ಪ್ರತಿದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ. ಓಂ ನಮಃ ಶಿವಾಯ ಎಂದು ಸ್ನೇಹಿತರೆ ಪಠಿಸುವುದರಿಂದ ಅಂದರೆ ಈ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೋಮವಾರದಂದು ಶಿವನಿಗೆ ಸ್ನೇಹಿತರೆ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ. ಖಂಡಿತವಾಗಿಯೂ ನಿಮಗೆ ಕಷ್ಟಗಳೆಲ್ಲ ನಿವಾರಣೆಯಾಗಿ ಅದೃಷ್ಟದ ಫಲವನ್ನು ನೀಡಲಿದೆ. ಇನ್ನು ಶುಕ್ರನ ಪ್ರಬಲ ಯೋಗಕಾರಕ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಲು ಶುಕ್ರವಾರದಂದು ಬಡ ವಿವಾಹಿತ ಮಹಿಳೆಯರು ಅಥವಾ ಸಣ್ಣ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಸಿಹಿ ತಿಂಡಿಗಳು, ಬಟ್ಟೆಗಳು, ಇನ್ನು ವಿದ್ಯಾರ್ಥಿಗಳಿಗೆ ಪೆನ್ನು, ಪುಸ್ತಕ ಈ ರೀತಿ ವಿತರಿಸುವುದರಿಂದ ಸ್ನೇಹಿತರೆ ಈ ರೀತಿ ದಾನ ಧರ್ಮವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಅವರ ವಿದ್ಯಾಭ್ಯಾಸದಲ್ಲಾಗಲಿ ಅವರ ಆರೋಗ್ಯದಲ್ಲಾಗಲಿ ಸ್ನೇಹಿತರೆ ಉತ್ತೀರ್ಣವಾಗಿರಲಿದೆ ಅಂತಲೇ ಹೇಳಬಹುದು.
ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.